ನಮಸ್ಕಾರ ಸ್ನೇಹಿತರೆ. ನಮಸ್ತೆ ಸರ್. ಇವತ್ತಿನ ವಿಡಿಯೋದಲ್ಲಿ ನಾನು ನಮ್ಮ ಭಾಗದಲ್ಲಿ ಮಾತ್ರ ನೋಡಲಿಕ್ಕೆ ಸಿಗುವಂಥ, ಅಂದರೆ ಭಟ್ಕಳದ ಭಾಗದಲ್ಲಿ ಮಾತ್ರ ನೋಡಲಿಕ್ಕೆ ಸಿಗುವಂಥ ಹರಿಸೇವಾ ಕಾರ್ಯಕ್ರಮಕ್ಕೆ ಕರ್ಕೊಂಡು ಹೋಗ್ತೀನಿ. ಈ ಧಾರ್ಮಿಕ ಕಾರ್ಯಕ್ರಮವು ನಮ್ಮ ಭಾಗದಲ್ಲಿ ಮಾತ್ರ ನೋಡಲಿಕ್ಕೆ ಸಿಗ್ತದೆ. ಅಂದರೆ ಭಟ್ಕಳದ ಭಾಗದಲ್ಲಿ ಮಾತ್ರ. ನಮ್ಮ ಗೊಂಡ ಸಮಾಜ ಬಾಂಧವರು, ಹಾಗೆ ಮರಾಠಿ ಸಮಾಜ ಬಾಂಧವರು, ಹಾಗೆ ನಾಮಧಾರಿ ಸಮಾಜದಲ್ಲಿ ನಾಯಕ ಸಮಾಜ ಬಾಂಧವರು ಮಾತ್ರ ಈ ಕಾರ್ಯಕ್ರಮವನ್ನು ಮಾಡ್ತಾರೆ. ಇದು ಅಂದರೆ ಉಡುಪಿ, ಮಂಗಳೂರಲ್ಲಿ ನಾಗಮಂಟಲ ಹೇಗೆ ಹಾಗೆ ಇದು. ಬನ್ನಿ ಹೋಗಿ ಬರೋಣ ಧಾರ್ಮಿಕ ಕಾರ್ಯಕ್ರಮಕ್ಕೆ. ಸ್ನೇಹಿತರೆ, ಇದು ನೋಡಿ ನಮ್ಮ ಅಂಬಾರಿ, ಇದರಲ್ಲೇ ಹೋಗುವ ಇವತ್ತು. ಈಗ ಸದ್ಯಕ್ಕೆ ಆರ್ಥಿಕವಾಗಿ ನಾವು ಸ್ವಲ್ಪ ಹಿಂದುಳಿದಿರೋ ಕಾರಣದಿಂದ ಇದರಲ್ಲಿ ಹೋಗ್ತಾ ಇದ್ದೇವೆ. ಮುಂದೋ ದಿನ ದೊಡ್ಡ ಗಾಡಿಯಲ್ಲಿ ಹೋಗಲಿಕ್ಕೆ ಆಗ್ತಾರೆ ನೋಡುವ. ತುಂಬ ಜನ ನನ್ನ ಕೇಳ್ತಾ ಇರ್ತಾರೆ, ಎಲ್ಲಿ ಸಿಕ್ಕಿದ್ರು ಸಹ ಓದಿ ಮುಗಿತಲ್ಲ, ಮುಂದೇನು ಹೀಗೆ ವಿಡಿಯೋ ಮಾಡ್ಕೊಂಡೇ ಇದ್ಬಿಡ್ತೀಯಾ ಅಂತ. ಅವರೆಲ್ಲರಿಗೂ ಹೇಳೋದು ಒಂದೇ, ಇನ್ನೂ ನಾನು ಓದಿ ಮುಗಿಲಿಲ್ಲ, ಕಾಲೇಜ್ ಲೇಟಾಗಿ ಸ್ಟಾರ್ಟ್ ಆಗ್ತದೆ. ನಾನು ಎಂಪನ ಮಾಡಲಿಕ್ಕೆ ಅಡ್ಮಿಷನ್ ಸಹ ಮಾಡ್ತಿ ಬಂದಿದ್ದೆ. ಮೈಸೂರಿನಲ್ಲಿ ಜುಲೈಯಲ್ಲಿ ಸ್ಟಾರ್ಟ್. ಸೊ ಜುಲೈಯಲ್ಲಿ ಹೋಗ್ಬಾರ್ದು, ಊರು ಬಿಡುವುದೇ. ನಿಮ್ಮ ಹುಡುಗ ಯಾವತ್ತೂ ದಾರಿ ತಪ್ಪಲಿಲ್ಲ. ನನಗೆ ನಮ್ಮ ಸಂಸ್ಕೃತಿ ಮೇಲೆ ಅಪಾರವಾದ ಪ್ರೀತಿ ಮತ್ತು ಗೌರವ. ಅದರಿಂದ ಎಲ್ಲರಿಗೂ ಇದನ್ನು ನಿಮಗೆಲ್ಲರಿಗೂ ತೋರಿಸ್ಬೇಕನ್ನೋದೇ ನನ್ನ ಒಂದು ಚಿಕ್ಕ ಪ್ರಯತ್ನ ಅಷ್ಟೇ, ಬಿಟ್ಟರೆ ಮತ್ತೇನಿಲ್ಲ. ನಾನು ತುಂಬ ಕುಯ್ದುಬಿಟ್ಟೆ ಅನಿಸುತ್ತೆ ಅಲ್ಲ. ಇರಲಿ, ಈಗ ಆ್ಯಕ್ಚುಯಲ್ ವಿಷಯಕ್ಕೆ ಬರುವ. ಸ್ನೇಹಿತರೆ, ಕೊನೆಗೂ ಬಂದು ಮುಟ್ಟಿದ್ವಿ ಹರಿಸೇವಾ ಕಾರ್ಯಕ್ರಮ ನಡೆಯುವ ಸ್ಥಳಕ್ಕೆ. ಇದನ್ನು ಬಾಸಂತಿ ಮನೆಯವರು, ಹಾಡವಳ್ಳಿ ಇವರು ಆಯೋಜಿಸಿದ್ದಾರೆ. ಸ್ನೇಹಿತರೆ, ನನಗೆ ಗೊತ್ತಿರೋ ಹಾಗೆ ಈ ಹರಿಸೇವಾ ಕಾರ್ಯದ ಹಿನ್ನೆಲೆಯನ್ನು ಹೇಳ್ತೀನಿ ಕೇಳಿ. ಈ ಕಾರ್ಯಕ್ರಮವನ್ನು ಹರಕೆಯ ರೂಪದಲ್ಲಿ ಅಥವಾ ತುಳಸಿಯ ಗಂಟು ಅಂತ ತೀರ್ಥ ಸ್ಥಳಗಳಿಗೆ ಎತ್ತಿಟ್ಟ ಹುಂಡಿಯು ಪೂರ್ತಿಯಾದ ತಕ್ಷಣ ತಿರುಪತಿಗೆ ಹೋಗಿ ಬರ್ತಾರೆ. ಅವರು ಇಚ್ಛೆ ಇದ್ದವರು ಈ ಹರಿಸೇವಾ ಕಾರ್ಯಕ್ರಮವನ್ನು ಮಾಡ್ತಾರೆ. ಇನ್ನೊಂದು ಅಂದರೆ ಈ ಕಾರ್ಯಕ್ರಮವನ್ನು ಎಲ್ಲ 7 ಗಂಡ ಸಮಾಜದ ಊರಿನವರು, ಅಂದರೆ ಗ್ರಾಮ ಅಂತ ಸೇರಿ ನಡೆಸ್ತಾರೆ. ಪ್ರತಿ ಗ್ರಾಮದ ಜನರು ಸಹ ಇಲ್ಲಿ ನೋಡಲಿಕ್ಕೆ ಸಿಗ್ತಾರೆ. ಈ ಕಾರ್ಯಕ್ರಮದ ಕೇಂದ್ರ ಬಿಂದು ಈ ತುಳಸಿಯ ಸುತ್ತ ಹಾಕಿದ ಮಂಟಪ ನೋಡಿ, ಎಷ್ಟು ಸುಂದರವಾಗಿದೆ. ಈ ಕಾರ್ಯಕ್ರಮ ಸ್ಟಾರ್ಟ್ ಆಗಿ ಇವತ್ತಿಗೆ 6ನೇ ದಿನ ಆಯಿತು. ಆದರೆ ಇವತ್ತು ವಿಶೇಷವಾದ ಆಚರಣೆಗಳಿರ್ತವೆ. ಬನ್ನಿ ಒಂದೊಂದಾಗಿ ತೋರಿಸ್ತಾ ಹೋಗ್ತೇನೆ. ನಡೀರಿ ಸ್ನೇಹಿತರೆ, ಕಳಸದ ಗದ್ದೆಗೆ ಹೋಗುವ. ಅಂದರೆ ಕಳಸದ ಗದ್ದೆಯಲ್ಲಿ ದೇವರನ್ನು ಪ್ರತಿಷ್ಠಾಪಿಸಿ ಕಳಸವನ್ನು ಹೊತ್ತು ತುಳಸಿ ಇದ್ದಲ್ಲಿ ಇಡ್ತಾರೆ. ಆದರೆ ಏನು ಮಾಡೋದು, ನಾವು ಸ್ವಲ್ಪ ಬೇಗ ಬಂದಿದ್ವಿ. ಪೂಜಾ ಕಾರ್ಯಕ್ರಮಗಳು ಆಗಷ್ಟೇ ಸ್ಟಾರ್ಟ್ ಆಗಿತ್ತು. ಸೊ ಅಲ್ಲಿಂದ ಕಾಲು ಕಿತ್ವಿ ನಾವು. ಕಳಸದ ಗದ್ದೆಯಿಂದ ಸೀದಾ ಬಂದು ಸ್ವಲ್ಪ ಅವಲಕ್ಕಿ ಪ್ರಸಾದ ತಿಂದು ಅಡುಗೆ ಕೋಣೆ ಕಡೆ ಕಣ್ಣಾಯಿಸಿದ್ವಿ. ಅದಾದಮೇಲೆ ಅಡುಗೆಗಂತ ಬಂದು ನಮ್ಮ ದೊಡ್ಡಪ್ಪನ ಮೀಟ್ ಆದ್ವಿ. ನಮ್ಮ ದೊಡ್ಡಪ್ಪಂತೂ ಚಂದದ್ದೇ ಮುಡಿ. ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ, ನಂಗೂ ಹಂಗೆ ಅನ್ನಿಸ್ತಾ ಐತೆ. ಮಧ್ಯಾಹ್ನ ತಕ್ಷಣ ಗುಡುಗು ಮುಂಚೆ ಬರ್ತಿದ್ದೆ. ಜೋಗೋ. 1 hour later. ಸ್ವಲ್ಪ ಟೈಮ್ ಆದಮೇಲೆ ಕಳಸದ ಗದ್ದೆ ಹತ್ರ ಬಂದರು. ಅಷ್ಟೊತ್ತಿಗೆ ಕಳಸ ಹೊಡ್ಲಿಕ್ಕೆ ರೆಡಿ ಮಾಡ್ತಾಯಿದ್ರು. ಡ್ರೋನ್ ಎಲ್ಲ ಬಂದಿತ್ತು ಈ ಸಲ ಕಾರ್ಯಕ್ರಮಕ್ಕೆ. ನಿನ್ನೆ ಸ್ಟೇಟಸಲ್ಲಿ ನೋಡೇನಪ್ಪ, ಯಾರ್ದೋ ಡ್ರೋನಿಂದ ಒಂದು ವ್ಯೂ, ಅದನ್ನು ತೋರಿಸ್ತೇನೆ ಬನ್ನಿ. ನೋಡಿ ಎಷ್ಟು ಚೆನ್ನಾಗಿದೆ ವ್ಯೂ. ಕೊನೆಗೂ ಕಳಸ ಹೊರಲಿಕ್ಕೆ ರೆಡಿ ಮಾಡಿದರು. ಶ್ರೀಹರಿಯ ಕಳಶಕ್ಕೆ ಅಕ್ಷತೆಯನ್ನು ಹಾಕುತ್ತಾ ಶ್ರೀಮದ್ ರಾಮ್ ರಾಮ್ ಗೋವಿಂದ ಗೋವಿಂದ ಅಂತ ಕೂಗುತ್ತಾ ಕಳಸವನ್ನು ತಲೆ ಮೇಲೆ ಇಟ್ಕೊಂಡ್ರು. ಹಾಗೆ ನಡಿಲಿಕ್ಕೆ ಶುರು ಮಾಡಿದರು. ಸ್ನೇಹಿತರೆ, ನಿಮಗೊಂದು ವಿಷಯ ಗೊತ್ತಾ? ಈ ಕಳಸವನ್ನು ಹೊರುವಾಗ ಸ್ವಲ್ಪ ಜಾಗರೂಕತೆಯಾಗಿ ಇರಬೇಕು. ಒಂದು ವೇಳೆ ಕಳಸ ಏನಾದರೂ ಕೆಳಗೆ ಬಿದ್ದರೆ, ಅಂದರೆ ನೆಲದ ಮೇಲೆ ಬಿದ್ದರೆ, ಈಗ ಮಾಡಿದ ಕಾರ್ಯಕ್ರಮಕ್ಕೆ ಯಾವುದೇ ಬೆಲೆನೂ ಇರೋದಿಲ್ಲ. ಇನ್ನೊಮ್ಮೆ ಮುಂದಿನ ವರ್ಷ ಮಾಡಬೇಕಾಗುತ್ತೆ. ಸೊ ಅದಕ್ಕೆ ಕಳಸ ಹೊರಬೇಕಾಗಿದ್ರೆ ಕಳಸವನ್ನು ತಲೆ ಮೇಲೆ ಇಟ್ಕೊಂಡವ್ರಿಗೆ ಯಾವುದೇ ಅಡೆತಡೆ ಆಗದೆ ಇರೋ ರೀತಿ ನೋಡ್ಕೊಳ್ತಾರೆ.
ಶ್ರೀ ಹರಿಸೇವಾ ಕಾರ್ಯದಲ್ಲಿ ಕಳಸ ಹೊರುವುದನ್ನು ನೋಡಲಿಕ್ಕೆ ಅಂತಾನೆ ತುಂಬ ಜನ ಸೇರಿರ್ತಾರೆ. A few moments later. ಕೊನೆಗೂ ಕಳಸ ಮಂಟಪದ ಹತ್ತಿರ ಬಂದು ಮಂಟಪನ ಒಂದು ಸುತ್ತಾಕ್ತು. ನೋಡಿ, ಕಳಸ ಮಂಟಪದಲ್ಲಿ ಇಟ್ಟ ನಂತರ ಅವರ ಸಂತೋಷ ನೋಡಿ. ನಾವು ಮಾಡಿದ ಕಾರ್ಯಕ್ರಮ ಯಾವುದೇ ಅಡ್ಡಿ ಇಲ್ಲದೆ ಆಯಿತು ಅಂತ ಅವರ ಸಂತೋಷಕ್ಕೆ ಪಾರವೇ ಇರಲಿಲ್ಲಾಗಿತ್ತು. ಸ್ನೇಹಿತರೆ, ನಿಮಗೆ ಹೊಸದೊಂದು ಜಾನಪದ ನೃತ್ಯವನ್ನು ತೋರಿಸ್ತೇನೆ ನೋಡಿ. ಇದರ ಹೆಸರು ಹೌದರಣ್ಣ ಗೋವಿಂದ ಕುಣಿತ ಅಂತ. ಇದು ಕೇವಲ ಹರಿಸೇವಾ ಕಾರ್ಯಕ್ರಮದಲ್ಲಿ ಮಾತ್ರ ನೋಡಲಿಕ್ಕೆ ಸಿಗ್ತದೆ. ಸ್ನೇಹಿತರೆ, ಕೊನೆಗೂ ಕುಣಿತ ನೋಡಿ ಹೊರಗಡೆ ಬಂದು ನಿಂತೆ. ಅಷ್ಟು ರಶಲ್ಲೂ ಸಹ ವಿಡಿಯೋ ಮಾಡಿ ಎಡಿಟ್ ಮಾಡಿದ್ದೇನೆ. ಒಂದು ಲೈಕ್ ಆದರೂ ಕೊಡಬೇಕು ಮರ್ರೆ ಇದಕ್ಕೆ. ಕುಣಿತ ಮುಗಿದ ತಕ್ಷಣ ಊಟ ಬಡಿಸ್ಲಿಕ್ಕೆ ಶುರು ಮಾಡಿದರು. ಈ ಜನರಾಶಿಯಲ್ಲಿ ಬಾಳೆ ಎಲೆ ಊಟ ಮಾಡೋಕ್ಕಿಂತ ಬಫೆ ಸಿಸ್ಟಮಲ್ಲಿ ಊಟ ಮಾಡೋದೇ ಬೆಸ್ಟ್ ಅಂತ ಎಲ್ಲರೂ ಹೋಗಿ ಬಫೆ ಸಿಸ್ಟಮಲ್ಲಿ ನಿಂತ್ವಿ. ಲೈನಲ್ಲಿ ನಿಂತು ಊಟ ಮಾಡಿದ್ವಿ. ದೇವರ ಪ್ರಸಾದದ ಬಗ್ಗೆ ಮಾತ್ರ ಯಾವುದೇ ಒಂದು ಮಾತಿಲ್ಲ. ಮಸ್ತಾಗಿತ್ತು ಊಟ ಮಾತ್ರ. ದೇವರ ಪ್ರಸಾದವನ್ನು ತಿಂದು ಮನೆ ಕಡೆ ಹೊರಟರು. ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ವಿಡಿಯೋ. ಇದೇ ರೀತಿಯ ಹೆಚ್ಚಿನ ವಿಡಿಯೋಗಳಿಗಾಗಿ ಪ್ಲೀಸ್ ಟು ಸಬ್ಸ್ಕ್ರೈಬ್ ಅವರ್ ಚಾನಲ್. ನಾನು ಕನ್ನಡಿಗ. ಥ್ಯಾಂಕ್ ಯು.